ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರೇಖಾ ಅಂತ. ನಾನು ಬಂದಿರೋದು ಮಧು ಸಿವಿಂಗ್ ಮಿಷನ್ ಇಂದ ಬಂದಿರೋದು. ನಾನು ಇವಾಗ ಇರೋದು KR ಪುರಮಲ್ಲಿರೋ ಬಿ ನಾರಾಯಣಪುರ ಅಂತ. ಅನುರಾಧ ಮೇಡಮ್ ಅಂತ ಇವ್ರ ಹೆಸರು. ಕಿಯಾನ್ಸ್ ಬ್ಲಿಸ್ ಬೊಟಿಕ್ ಇವ್ರದ್ದು ನೇಮ್ ಇರೋದು, ಬೊಟಿಕ್ ನೇಮು. ಇವರು ನಮ್ಮ ಹತ್ರ HSW ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ. ನೋಡೋಣ ಇವ್ರ ಫೀಡ್ಬ್ಯಾಕ್ ಕೇಳೋಣ, ಯಾವ ಥರ ಇದೆ, ಯಾವ ಥರ ಕಸ್ಟಮರ್ ರೆಸ್ಪಾನ್ಸ್ ಇದೆ ಅಂತ ಕೇಳೋಕ್ಕೆ ನಾವು ಬಂದಿದ್ದೀವಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹೇಗೆ ನಡೀತಾ ಇದೆ ಬೊಟಿಕ್ ಎಲ್ಲ? ಹಾಂ ಮೇಡಮ್, ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ. ಓಕೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕಸ್ಟಮರ್ ಕಡೆಯಿಂದ. ಮುಂಚೆಗಿತ್ತನೂ ಇವಾಗ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೆಸ್ತಾ ಇದ್ದೀವಿ. ಮುಂಚೆಗೆಲ್ಲ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ತಾ ಇರಬೇಕಾದ್ರೆ ಬೇರೆ ಥರ ರೆಸ್ಪಾನ್ಸ್ ಇರ್ತಾಯಿತ್ತು. ಅಂದರೆ ಅಷ್ಟೊಂದು ವರ್ಕ್ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಸೊ ಇವಾಗ ಬುಟೀಕಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಸಿಗ್ತಾ ಇದೆ. HSW ಅಲ್ಲಿ ಯಾವ ಫ್ರೇಮ್ ತೊಗೊಂಡಿದ್ದೀರಾ? HSW ಅಲ್ಲಿ 1200/500 ತೊಗೊಂಡಿರೋದು. ಓಕೆ. ಸೊ ನನಗೆ ನನ್ನ ತಂಗಿ ಈ ಮಿಷಿನ್ನ ಸಜೆಸ್ಟ್ ಮಾಡಿದ್ರು. ಸಜೆಸ್ಟ್ ಮಾಡಿದಾಗ ನನಗೆ ಹೆಂಗಿರುತ್ತೆ ನೋಡೋಣ ಒಂದು ಸಾರಿ ಅಂತ ಹೇಳಿಬಿಟ್ಟು ಮಧು ಸಿವಿಂಗ್ ಮಿಷಿನ್ಗೆ ನಾನು ವಿಸಿಟ್ ಮಾಡಿದೆ. ಬೇರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಂತ ಗೊತ್ತಿತ್ತು, ಬಟ್ ನನಗೆ ನನ್ನ ತಂಗಿಯವರು ರೆಫರ್ ಮಾಡಿದ್ದು ಮಧು ಸಿವಿಂಗ್ ಮಿಷಿನ್ನ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿರೋವಂಥ ಒಂದು ವರ್ಕ್ ನಡೀತಾ ಇತ್ತು ಡೆಮೋ ಮಿಷಿನಲ್ಲಿ. ಸೊ ಅವಾಗ ನಾನು ನೋಡ್ತಾ ಇರಬೇಕಾದ್ರೆ ಫಿನಿಶಿಂಗ್ ತುಂಬ ಇಷ್ಟ ಆಯಿತು. ಮತ್ತು ಅಲ್ಲಿ ನಡೀತಾ ಇರೋಂಥ ಕೆಲಸ ನೋಡಿಬಿಟ್ಟು ನನಗೆ ತಗೋಬೇಕು ಅಂತ ಮನಸ್ಸಾಯಿತು. ಸೊ ಹಾಗಾಗಿ ತಗೊಳ್ಳೋವಾಗ ದೊಡ್ಡದಾಗೆ ತಗೊಳ್ಳೋಣ, ಯಾಕಂದರೆ ನನಗೆ ಯಾವಾಗಲೂ ಒಂದು ಆಸೆ, ಏನಾದರೂ ಮಾಡಿದ್ರೆ ದೊಡ್ಡದಾಗಿ ಮಾಡಬೇಕು ಅನ್ನೋ ಥರ. ಓಕೆ. ಎಷ್ಟು ತಿಂಗಳಾಯ್ತು ಮೇಡಮ್ ಮಷಿನ್ ಪರ್ಚೇಸ್ ಮಾಡಿ? ಇವಾಗ 10 months ಆಯಿತು ಮೇಡಮ್. ಓಕೆ. HSW ಮಷಿನ್ ಬಂದ ಮೇಲೆ ನಿಮ್ಮ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ? ಸೊ ಮಷಿನ್ ತಗೊಳ್ಳೋಗಿನ ಮುಂಚೆಗೆ ನನಗೆ ಓನ್ಲಿ ಸ್ಟಿಚಿಂಗ್ ಮಾಡಿಸ್ತಾ ಇದ್ವಿ. ಸೊ ಸ್ಟಿಚಿಂಗ್ ಮಾಡಿಸಿ ನಾವು ಮೆಷಿನ್ ಎಂಬ್ರಾಯ್ಡ್ರಿ ಆಗಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಲಿ ಹೊರಗಡೆ ಕೊಟ್ಬಿಟ್ಟು ನಾವು ಬಿಸ್ನೆಸ್ನ ನಡೆಸ್ತಾ ಇದ್ವಿ. ಬಟ್ ಇವಾಗ ನಾವೇ ಖುದ್ದಾಗಿ ಮಾಡ್ತಾ ಇರೋದ್ರಿಂದ ಕಸ್ಟಮರ್ ರೆಸ್ಪಾನ್ಸು ಚೆನ್ನಾಗಿದೆ. ಮತ್ತು ವರ್ಕ್ಗೂ ಕೂಡ ತುಂಬ ಫಿನಿಶಿಂಗ್ ಚೆನ್ನಾಗಿರೋದಕ್ಕೆ ನೋಡಿಬಿಟ್ಟು ಕಸ್ಟಮರ್ಗೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಬಜೆಟು ಕೂಡ ಕೆಲವ್ರದ್ದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಾವು ಡಿಸೈನ್ ಮಾಡಬೇಕಾದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಅಬೌವ್ 1000, 1500, 2000, 3000 ಈ ಥರ ತೊಗೋತಾ ಇದ್ವಿ. ಬಟ್ ಇದರಲ್ಲಿ ಅದಕ್ಕಿಂತ ಅರ್ಧ ರೇಟಲ್ಲೇ ನಾವು ಒಳ್ಳೊಳ್ಳೆ ಡಿಸೈನ್ನ ಹಾಕ್ಕೊಡೋದನ್ನ ನೋಡಿ ಜನಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಜನ ತುಂಬ ಚೆನ್ನಾಗಿ ಒಬ್ಬರು ಇವಾಗ ಡಿಸೈನ್ ಮಾಡಿಸ್ಕೊಂಡ್ರೆ ಅವ್ರ ಫ್ರೆಂಡ್ಸು, ಅವ್ರ ಕೊಲೀಗ್ಸು ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗ. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನು ನೋಡಿ. ಓಕೆ. ಈಗ ಮಿಷಿನ್ HSW ಮಿಷಿನ್ ಫಿನಿಶಿಂಗ್ ಹೇಗಿದೆ ಮೇಡಮ್ ನಿಮಗೆ? ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ನೀಟಾಗಿ ಬರ್ತಾ ಇದೆ. ಎಲ್ಲೂ ದಾರ ಇದಾಗೋದಾಗಲಿ ಅಥವಾ ಏನಾದರೂ ಒಂದು ಗಂಟುಗಳಾಗಲಿ ಆ ಥರ ಯಾವುದೂ ಇಲ್ಲ. ಸೊ ಏನಂದರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಆ ಟೆಕ್ಸ್ಚರ್ ನೋಡಿನೇ ಗೊತ್ತಾಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿದೆ ಅಂತ. ಸೊ ಬೇರೆ ಎಂಬ್ರಾಯ್ಡ್ರಿ ಮಷಿನ್ಗಳಲ್ಲೂ ನಾನು ಚೆಕ್ ಮಾಡಿದ್ದೀನಿ, ಅಂದರೆ ಮುಂಚೆಗೆ ನಾವೆಲ್ಲ ಮಾಡಿಸಿದ್ದೀವಿ. ಸೊ ಅವಾಗ ಮಾಡಿಸಿದಾಗ ತುಂಬ ಕಂಪ್ಲೇಂಟ್ಸ್ ಬರೋದು, ಇಲ್ಲಿ ಹಂಗಾಗಿದೆ, ಇಲ್ಲಿ ಹಿಂಗಾಗಿದೆ. ಬಟ್ ಇವತ್ತಿನವರೆಗೂ ನನಗೆ ಯಾವುದೇ ಕಂಪ್ಲೇಂಟ್ಸ್ ಬಂದಿಲ್ಲ ಈ ಮಿಷಿನಲ್ಲಿ. ಸರಿ, ಫಿನಿಶಿಂಗ್ ಇಷ್ಟ ಆಯಿತು. ಇವಾಗ ನೆಕ್ಸ್ಟ್ ಡಿಸೈನ್ ಯಾವ ಥರ ಇದು ಮಾಡ್ತಾ ಇದ್ದೀರಾ? ಡಿಸೈನ್ಸಿಗೆ ಕಸ್ಟಮೈಸ್ ಆರ್ಡರ್ಸ್ಗಳು ತೊಗೋತಾ ಇದ್ದೀರಾ? ಸೊ ಹೌದು, ನಿಮಗೆ ಡಿಸೈನ್ಸ್ಗಳಿಗೆ ಆಫರ್ಸ್ ಯಾವ ಥರ ಬರ್ತಾ ಇದೆ? ಮಧು ಸಿವಿಂಗ್ ಮಿಷನಿಂದನೇ ನೀವು ಪರ್ಚೇಸ್ ಮಾಡಿದ್ದೀರಾ. ಅವರು ನಿಮಗೆ ಕ್ಯಾಟ್ಲಾಗ್ ಬುಕ್ಸ್ ಡಿಸೈನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ನಮ್ದು HSW ಅಪ್ಲಿಕೇಶನು ಇದೆ. ಕರೆಕ್ಟ್. ಅದರದ್ದು ಡಿಸೈನ್ಸ್ ಯೂಸ್ ಮಾಡ್ಕೋತಿದ್ರೆ ಎವ್ರಿ ಮಂತ್ ನಾವು 15 ಡಿಸೈನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೌದು, HSW ಆ್ಯಪಲ್ಲಿ. ಅದು ಬಿಟ್ಟು ಕಸ್ಟಮೈಸ್ ಡಿಸೈನ್ಸ್ ಎಲ್ಲ ನೀವು ಬಂದಾಗ ನಿಮ್ಗೆ ಯಾವ ಥರ ಡಿಸೈನ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ನಮ್ಮ ಮಧು ಸಿವಿಂಗ್ ಮಿಷನಿಂದ ನಿಮಗೆ? ಇಲ್ಲ ಮೇಡಮ್, ಆ್ಯಕ್ಚುಲಿ ಪ್ರಾಬ್ಲಮ್ ಅನ್ನೋದು ಯಾವುದೇ ಒಂದು ಪ್ರಾಬ್ಲಮಲ್ಲೂ ನನಗೆ ಫಸ್ಟ್ ಆಫ್ಟರ್ ಮಷಿನ್ ಪರ್ಚೇಸ್ ತಗೊಂಡ್ಮೇಲೆ ಸ್ಟಾರ್ಟ್ ಆಗೋದೇ ಡಿಸೈನ್. ಕರೆಕ್ಟ್. ಕಸ್ಟಮರ್ಗೆ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಅವ್ರು ಕೇಳಿರೋ ಡಿಸೈನ್ ಅವ್ರು ಕೇಳಿರೋ ಟೈಮಿಗೆ ನಾವು ಮಾಡ್ಕೊಡ್ಬೇಕು. ಕರೆಕ್ಟ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಂ ಮೇಡಮ್, ನನಗೆ ಈ ಒಂದು ವಿಷಯದಲ್ಲಿ ಈ ಒಂದು ಸರ್ವಿಸ್ ನಂಗೆ ತುಂಬಾ ಇಷ್ಟ ಆಗಿದೆ ಮಧು ಸಿವಿಂಗ್ ಮಿಷಿನ್ ಕಡೆಯಿಂದ. ಏನಂದರೆ ಇವಾಗ ಕ್ಯಾಟ್ಲಾಗಲ್ಲಿರೋ ಮಿಷಿನ್ ಡಿಸೈನ್ಸು ಕೆಲವೊಂದು ಸಾರಿ ಫಿಟ್ ಆಗುತ್ತೆ, ಕೆಲವೊಂದು ಸಾರಿ ಫಿಟ್ ಆಗಲ್ಲ. ಸೊ ಅವಾಗ ನಾವು ಕೇಳಿದಾಗ ಅದನ್ನು ಕಸ್ಟಮೈಸ್ ಮಾಡಿನೂ ಕೊಟ್ಟಿದ್ದಾರೆ ಮಧು ಸಿವಿಂಗ್ ಮಿಷನಲ್ಲಿ. ಮತ್ತು ಇನ್ನು ಕೆಲವೊಂದು ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ
ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿಕೊಂಡು ಬಂದುಬಿಡ್ತಾರೆ, ಅಥವಾ ಬೇರೆ ಡಿಸೈನ್ ಬ್ಲೌಸಸ್ ತೊಗೊಂಡು ಬಂದುಬಿಡ್ತಾರೆ. ನಮ್ಗೆ ಇದೇ ಥರನೇ ಬೇಕು, ನೀವು ಇದನ್ನು ಎಂಬ್ರಾಯ್ಡ್ರಿ ಮಷೀನಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಆವಾಗ ನಮಗೆ ಸ್ವಲ್ಪ ಆರ್ಡ್ರ್ ತೊಗೋಬೇಕಾದ್ರೆ ಮುಂಚೆಗೆ ಹೇಗಾಗ್ತಾಯಿತ್ತು, ಹೆಂಗೋ ಒಂದು ಮಾಡಿಸ್ಕೊಟ್ಬಿಡೋಣ. ಬಟ್ ಇವಾಗ ಹಾಗಿಲ್ಲ, ಖುಷಿಯಾಗಿ ಆರ್ಡ್ರ್ ತೊಗೋತೀವಿ. ಯಾಕಂದರೆ ನಮಗೆ ಬ್ಯಾಕ್ ಸಪೋರ್ಟ್ ಆ ಥರ ಸಿಗ್ತಾ ಇದೆ ಮಧು ಸೇವಿಂಗ್ ಮಿಷಿನಿಂದ. ನಾವು ಕೊಟ್ಟರೆ ಅದನ್ನು ಇದರಲ್ಲಿ ಸಾಫ್ಟ್ವೇರಲ್ಲಿ ಹಾಕ್ಬಿಟ್ಟು ನೀಟಾಗಿ ಡಿಸೈನ್ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯಂಥ ಟೆನ್ಷನ್ ಇವಾಗಿಲ್ಲ. ಓಕೆ, ಇವಾಗ ನಿಮಗೆ ಮುಂಚೆ ಹ್ಯಾಂಡ್ ವರ್ಕ್ ಮಾಡಿಸ್ತಾ ಇದ್ರಿ, ಲೈಕ್ ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಆ ಥರ ಮಾಡಿಸ್ತಾ ಇದ್ರಿ. ಇವಾಗ ನಿಮ್ಮ ಮಿಷಿನ್ HSW ಮಿಷಿನಲ್ಲೇ ಮಾಡ್ಕೊಡ್ತಾ ಇದ್ದೀರಾ. ಅದಕ್ಕೂ ಇದಕ್ಕೂ ಏನಾದ್ರು ಡಿಫ್ರೆನ್ಸಸ್ ಇದೆಯಾ ನಿಮಗೆ? ಹೌದು, ನಿಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಇದೆಯಾ ಆ ಥರ? ಹೌದು, ಪ್ರತಿಯೊಬ್ಬ ಕಸ್ಟಮರು ಸ್ಯಾಟಿಸ್ಫೈ ಆಗ್ತಾರೆ. ಯಾಕಂದರೆ ಯಾರನ್ನೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಬಟ್ ಇದು ನಮಗೆ HSW ತೊಗೊಂಡಾಗಿಂದನೂ ಯಾವುದೇ ಒಂದು ಕಂಪ್ಲೇಂಟ್ಸ್ ಇನ್ನೂವರೆಗೂ ಬಂದಿಲ್ಲ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಹೆಂಗಿರುತ್ತೆ, ವರ್ಕು ತುಂಬ ಭಾರ ಆಗೋದು. ವರ್ಕ್ ತುಂಬ ಭಾರ ಆದಾಗ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ನನಗೆ ತುಂಬ ಲೈಟ್ ವೆಯ್ಟೂ ಇರುತ್ತೆ. ಆಮೇಲೆ ಎಲ್ಲ ಥರ ಬಟ್ಟೆಗಳಲ್ಲೂ ನಾವು ಯೂಸ್ ಮಾಡಬಹುದು, ಎಲ್ಲ ಮೆಟೀರಿಯಲಲ್ಲೂ ವರ್ಕ್ ಮಾಡ್ಬೋದು. ಹೌದು. ಆಮೇಲೆ ವಾಶ್ ಮಾಡಿದ್ರೂ ಕೂಡ ಆ ಒಂದು ಕಲರ್ ಶೇಡ್ ಆಗಲಿ ಏನೂ ಆಗಲ್ಲ. ನ್ಯಾಚುರಲ್ ಆಗಿ ಸೇಮ್ ಅದೇ ಬ್ರೈಟ್ನೆಸ್ಸೇ ಇರುತ್ತೆ. ಎಷ್ಟು ಸಾರಿ ವಾಶ್ ಮಾಡಿದ್ರೂ ಅದೇ ಬ್ರೈಟ್ನೆಸ್ಸೇ ಇರುತ್ತೆ. ನೀವು HSW ಥ್ರೆಡ್ಸ್ ಯೂಸ್ ಮಾಡ್ತಾ ಹೌದು, ಅದೇ ಥ್ರೆಡ್ಸ್ ಯೂಸ್ ಮಾಡೋದು. ಸೊ ಥ್ರೆಡ್ ವೈಸ್ ನಿಮಗೆ ಯಾವುದೇ ತರ ಕಂಪ್ಲೇಂಟ್ಸ್ ಇಲ್ಲ, ಯಾವುದೇ ರೀತಿ ಇಷ್ಟ ಆಗ್ತಾ ಇದೆ. ಹೌದು, ನಮ್ಮ ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದಾರೆ. ಕರೆಕ್ಟ್. ಇವಾಗ ನಿಮಗೆ ಹ್ಯಾಂಡ್ ವರ್ಕ್ಗೂ ಇವಾಗ ಸ್ವಲ್ಪ ಬೇಗ ಡೆಲಿವರಿನೂ ಕೊಡ್ಬೋದು, ನಿಮ್ಮ ಹತ್ರನೇ ಮಿಷಿನ್ ಇರೋದು. ಇವಾಗ ನಮ್ಮದೇ ಮಷಿನ್ ಇರೋದ್ರಿಂದ ಮುಂಚೆಗೆ ಆಗಿದ್ರೆ ನಾವು ಎಕ್ಸಾಕ್ಟ್ ಟೈಮ್ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿರ್ಲಿಲ್ಲ. ಸೊ ಎಕ್ಸಾಕ್ಟ್ ಟೈಮ್ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಿರ್ಲಿಲ್ಲ. ಇದೇ ಟೈಮ್ಗೆ ನಾನು ಕೊಡ್ತೀನಿ ಅಂತಲೂ ಕಸ್ಟಮರ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನಾವು ಬೇರೆ ಕಡೆಗಿಂದ ಮಾಡಿಸ್ಕೊಂಡು ಬರಬೇಕಾದ್ರೆ ಅವರು ಯಾವಾಗ ಕೊಡ್ತಾರೋ ಅದಕ್ಕಿಂತ ಒಂದೇ ಡಿಲೇ ಮಾಡಿಬಿಟ್ಟೆ ಹೇಳಬೇಕಾಗಿರೋದು. ಬಟ್ ಇವಾಗ ನಮ್ಮ ಹತ್ರನೇ ಇರೋದ್ರಿಂದ ಅವ್ರಿಗೆ ಎಕ್ಸಾಕ್ಟಾಗಿ ನಾವು ಇಂಥ ದಿನ ಕೊಡೋಕ್ಕಾಗತ್ತೆ ನಿಮಗೆ ಅಂತ ಹೇಳ್ಬೋದು. ಮತ್ತು ಫಾಸ್ಟಾಗಿ ಡೆಲಿವರಿ ಕೊಡ್ತಾಯಿದ್ದೀವಿ. ಮತ್ತು ಫಿನಿಶಿಂಗು ಚೆನ್ನಾಗಿದೆ, ಡಿಸೈನ್ ವೈಸೂ ತುಂಬ ಚೆನ್ನಾಗಿ ಕಸ್ಟಮರ್ಗೆ ಇಷ್ಟ ಆಗ್ತಾಯಿದೆ. ಮುಂಚೆಗೂ ಇವಾಗಲೂ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ಟೈಮ್ ಸೇವ್ ಆಗ್ತಾ ಇದೆ ಇವಾಗ. ಹೌದು, ಇವಾಗ ಅದಕ್ಕೂ ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಎಷ್ಟು ಅರ್ನ್ ಮಾಡ್ತಿದ್ರೆ ಪರ್ ಮಂತ್ ಅಪ್ರಾಕ್ಸಿಮೇಟ್ಲಿ? ಮುಂಚೆಗೆಲ್ಲ ಆಗಿದ್ರೆ ನಾವು ಒಂದು 50,000, 55, 60 ದಾಟ್ತಾ ಇರಲಿಲ್ಲ. ಇವಾಗ ನಾವು 90 ಕ್ರಾಸ್ ಮಾಡ್ತಾ ಇದ್ದೀವಿ. 90,000 ಪರ್ ಮಂತು ಕ್ರಾಸ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇನ್ನು ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತದೆ, ಇನ್ನೂ ಜಾಸ್ತಿಯಾಗಿ ನಾವು ಅರ್ನ್ ಮಾಡ್ತೀವಿ. ಓಕೆ, ಬರೀ HSW ಮಷಿನ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗುತ್ತೆ ಎಲ್ರಿಗೂ. ನಾನು ಹೇಳೋದು ಒಂದೇ ಏನಂದರೆ HSW ಮಷೀನು ತುಂಬ ಚೆನ್ನಾಗಿದೆ, ವರ್ಕು ಕೂಡ ತುಂಬ ಚೆನ್ನಾಗಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿದೆ, ಯಾವುದೇ ರೀತಿಯಂಥ ಕಂಪ್ಲೇಂಟ್ಸ್ ಇಲ್ಲ. ಸೊ ಅದೇ ಥರ ನನಗೆ ಮಧು ಸೇವಿಂಗ್ ಮಿಷಿನಲ್ಲಿ ಕೂಡ ತುಂಬ ಒಳ್ಳೆ ಸರ್ವಿಸ್ ಸಿಗ್ತಾಯಿದೆ. ಮೇನ್ ನಾವು ಹೋದ ತಕ್ಷಣ ಅವರು ವೆಲ್ಕಮ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಈ ಥರ ಆಗ್ತಾಯಿದೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ನಮಗೆ ವಿಡಿಯೋ ಕಾಲಲ್ಲಾದರೂ ಗೈಡ್ ಮಾಡ್ತಾರೆ. ನಿಮಗೆ ಆಗಲಿಲ್ಲ ಅಂದರೆ ಇಮಿಡಿಯೇಟಾಗಿ ಟೆಕ್ನಿಷಿಯನ್ಸ್ನೂ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನನಗೆ ಯಾವುದೇ ರೀತಿಯಂಥ ಬರ್ಡನ್ ಫೀಲ್ ಆಗ್ತಾ ಇಲ್ಲ, ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ತುಂಬಾ ಖುಷಿಯಾಗಿದ್ದೀನಿ ನಾನು. ಓಕೆ, ಅದ್ರ ಜೊತೆಗೆ ನಮ್ಮ ಮಧು ಸೇವಿಂಗ್ ಮಿಷಿನಲ್ಲಿ ನೀವು ಜಾಕ್ ಮಷಿನ್ ತೊಗೊಂಡಿದ್ದೀರಾ, ಉಷಾ ಮಷಿನ್ ಪರ್ಚೇಸ್ ಮಾಡಿದ್ದೀರಾ, ಓವರ್ಲಾಕು ಎಲ್ಲ ಥರ ಮಷಿನ್ ಪರ್ಚೇಸ್ ಮಾಡಿ. ಆ ಮಷಿನ್ಗಳ ಬಗ್ಗೆ ಏನಂತಿದ್ದೀರಾ ಸರ್ವಿಸ್? ಅಂದರೆ ಒನ್ಸ್ ನಮ್ಮ ಶಾಪಿಗೆ ಎಂಟರ್ ಆದರೆ ನಿಮಗೆ ಕಂಪ್ಲೀಟ್ ಎಲ್ಲ ಬೇಕಾಗಿರೋ ಎಲ್ಲ ಮಷಿನರೀಸ್ ಅವೈಲೇಬಲ್ ಇದೆ. ಹೌದು, ಪ್ರತಿಯೊಂದು ಮಷೀನು ಮತ್ತು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಏನೇ ಒಂದು ಬೇಕು ಅಂದ್ರೂ ನಾವು ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದೂ ಅಲ್ಲೇ ಸಿಗುತ್ತೆ ನಮಗೆ. ಸೊ ಎಲ್ಲ ಮಷಿನ್ಗಳೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಮತ್ತು ಯಾವ ಥರ ಹೇಳಿ ಅಂದರೆ ಇದು ಇಷ್ಟು ದಿನ ನಿಮಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ, ಅದು ಹೇಳಿದ ನೆಕ್ಸ್ಟ್ ಇಯರ್ಸಲ್ಲೂ ನಮಗೆ ಒಳ್ಳೆಯ ಸರ್ವಿಸ್ ಸಿಗ್ತಾಯಿದೆ. ಯಾವುದೇ ರೀತಿಯಂಥ ನೆಗ್ಲಿಜೆನ್ಸಿ, ಇದು ವಾರಂಟಿ ಪೀರಿಯಡ್ ಇಲ್ಲ, ಇದು ಈ ಥರ ಆ ಥರ ಯಾವತ್ತೂ ನನಗೆ ಕಂಪ್ಲೇಂಟ್ಸ್ ಬಂದಿಲ್ಲ. ಸೊ ಏನೇ ಒಂದು ಹೆಲ್ಪ್ ಬೇಕಂದ್ರೂ ನನಗೆ ಇಮಿಡಿಯೇಟಾಗಿ ಸಿಗ್ತಾಯಿದೆ. ಓಕೆ, ನೋಡಿ ಫ್ರೆಂಡ್ಸ್, ಈಗ ಮೇಡಮ್ ಅನುರಾಧ ಅವರು ಸ್ವಲ್ಪ ವರ್ಕ್ ಮಾಡಿದ್ದಾರೆ, ಅವರು ಸ್ಯಾಂಪಲ್ಸ್ ಎಲ್ಲ ಮಾಡಿದ್ದಾರೆ. ಕಸ್ಟಮರ್ಗೆ ನಾವು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಅವ್ರು ಕೇಳೋ ಥರ ಸ್ವಲ್ಪ ಸ್ಟೋನ್ಸು ಬೀಡ್ಸ್ ಹಾಕಿದ್ರೆ ಸೇಮ್ ಅವ್ರು ಕೇಳೋ ಥರ ಲೈಕ್ ಮಗ್ಗಮ್ ವರ್ಕ್ ಏನು ಅವ್ರು ತುಂಬ ಕೇಳ್ತಾರಲ್ಲ ಆ ಥರನೂ ನಾವು HSW ಮಿಷಿನಿಂದನೇ ಮಾಡ್ಬೋದು. ನೋಡಿ ಯಾವ ಥರ ಮಾಡಿದ್ರೆ ಇವಾಗ ನೋಡಿ ನಾವು ಸ್ಟೋನ್ ವರ್ಕ್ ಎಲ್ಲ ಮಾಡೋಕ್ಕೆ ಅಂತಂದರೆ ಸ್ಟೋನ್ ವರ್ಕ್ ನಾವು ಮಗ್ಗಮ್ ವರ್ಕ್ ಮಾಡಿಸ್ತಾ ಇರ್ತೀವಿ. ಅದೇ ಥರನೇ
ಇವಾಗ ಇನ್ನೂ ಫಾಸ್ಟಾಗಿ ಆಗಬೇಕು ಕೆಲಸ, ಆಮೇಲೆ ಇನ್ನೂ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬೇಕು ಅಂದಾಗ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಬಿಟ್ಟೇ ಅದಕ್ಕೆ ಸ್ವಲ್ಪ ಸ್ಟೋನ್ಸು ಅಥವಾ ಬೀಡ್ಸಿಂದ ಹೈಲೈಟ್ ಮಾಡ್ತೀವಿ. ಸೊ ಅವಾಗ ಈ ಥರ ನಿಮಗೆ ಫಿನಿಶಿಂಗ್ ಸಿಗುತ್ತೆ. ಮತ್ತು ಫಾಸ್ಟಾಗೂ ನಾವು ಡೆಲಿವರಿ ಕೊಡ್ಬೋದು. ಈ ಥರ ಚಮ್ಕೀಸ್ ಆಗಿರ್ಬೋದು ಅಥವಾ ಬೀಡ್ಸ್ ಆಗ್ಬೋದು, ಸ್ಟೋನ್ಸ್ ಆಗ್ಬೋದು, ನಾವು ಅದನ್ನು ಸ್ಟಿಕ್ ಮಾಡಿ ಕೊಡ್ಬೋದು. ಸೊ ಹಾಗಾಗಿ ಅವಾಗೇನಾಗುತ್ತೆ, ಕಸ್ಟಮರ್ಗೆ ಇನ್ನೂ ಬೇಗನೆ ನಾವು ಕೊಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದು 80% ನಾವು ಎಂಬ್ರಾಯ್ಡ್ರಿ ಥ್ರೆಡ್ ವರ್ಕಲ್ಲಿ ಮಾಡ್ಕೊಬಿಟ್ಟು ಸ್ಟೋನ್ಸು, ಬಾಲ್ ಚೈನ್ ಅವ್ರು ಏನು ಕೇಳ್ತಾರೆ ಅವ್ರು ಕೇಳೋ ಥರ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನಾವು ಒಂದು 10% ವರ್ಕ್ ಮಾಡಿಬಿಟ್ರೆ ಅವ್ರು ಕೇಳೋ ಥರ ವರ್ಕು ರೆಡಿ ಇರುತ್ತೆ. ಲೈಕ್ ಮಗ್ಗಮ್ ವರ್ಕ್ ಅವ್ರು ಏನು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಎವ್ರಿ ಟೈಮ್. ಕಸ್ಟಮರ್ಸ್ ಬಂದ್ಬಿಟ್ಟು ಮಗ್ಗಮ್ ವರ್ಕ್ ಥರ ಫಿನಿಶಿಂಗ್ ಬೇಕು, ಬೀಡ್ಸ್ ಬೇಕು, ಸ್ಟೋನ್ಸ್ ಬೇಕು, ಥ್ರೆಡ್ ವರ್ಕು ಬೇಕು ಅಂದವ್ರಿಗೆ ಈ ಥರ ನಾವು ಮಾಡಿಕೊಡ್ಬೋದು. ಬೇಗನೂ ಡೆಲಿವರಿ ಕೊಡ್ಬೋದು ನಾವು.